ಹಾಯ್ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಟು ಚರಿತಾ ಲಾಗ್ಸ್ ಚಾನಲ್. ಯಾರು ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಪೂರ್ತಿ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಯಾಕಂತಂದರೆ ನಾನು ಇಷ್ಟು ದಿನ ಏನೂ ವೀಡಿಯೋ ಮಾಡಿಲ್ಲ, ಹಾಗೆ ಏನು ಹಾಕಿಲ್ಲ ಅನ್ನೋದನ್ನು ನಾನೀಗ ಫುಲ್ ಡೀಟೇಲಾಗಿ ಹೇಳ್ತೀನಿ, ಯಾಕೆ ಏನಾಗಿತ್ತು ಅಂತೆಲ್ಲ. ಅದು ಆ ಕಾರಣಕ್ಕೆ ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ, ಪೂರ್ತಿ ವೀಡಿಯೋ ನೋಡಿ ಅಂತ ಕೇಳ್ಕೊತೀನಿ. ಬೆಳಗ್ಗೆ ಎದ್ದು ನಾನು ಕೂಡ ಫುಲ್ಲು ನಾನು ಸನ್ರೈಸ್ ನೋಡೇ ಇರಲಿಲ್ಲ, ಅವತ್ತೇ ಈ ಥರ ನೀಟಾಗಿ ಕ್ಲಿಯರಾಗಿ ನೋಡಿದ್ದು. ಬಟ್ ಹಂಗೆ ಅದಕ್ಕೆ ಒಂದು ವೀಡಿಯೋನೂ ಕೂಡ ಮಾಡಿಕೊಂಡೆ. ಬೇಗ ಎದ್ದು ನಮ್ಮ ಅಪ್ಪಂಗೂ ಕೂಡ ಬರೋಕ್ಕೆ ಹೇಳಿದೆ, ನೀವು ಹಂಗಿಂದ ಬನ್ನಿ, ನಾನು ಈ ಕಡೆಯಿಂದ ಬರ್ತೀನಿ ಅಂತ. ಸರಿ ಆಯಿತು ಕಣಪ್ಪ ಅಂತ ಹೇಳ್ಬಿಟ್ಟು ಅವರು ಬಂದು ಮಂಡ್ಯದಲ್ಲಿ ಕಾಯ್ತಾಯಿದ್ರು. ನಾನು ರಾಮನಗರಕ್ಕೆ ಬಂದಾಗ ಫೋನ್ ಮಾಡಿದೆ, ಇಲ್ಲ ಬಂದಿದ್ದೀನಿ ಮಗ, ಈ ಕಡೆ ಬಂದಿದ್ದೀನಿ ಟಿಕೆಟ್ ತೊಗೊಂಡು ಅಂದರು. ಸರಿ ಆಯಿತು ಹಂಗಾದರೆ ಬರ್ತಾಯಿದ್ದೀನಿ ಅಂದರೆ, ನಾನು ಎಂತಕ್ಕೆ ಹೋಗ್ತಾಯಿದ್ದೀನಿ ಅವ್ರಿಗೆ ತುಂಬಾ ಹೊಟ್ಟೆ ನೋವಿದ್ದದ ಕಾರಣ ಅವ್ರನ್ನ ತೋರಿಸೋಣ ಏನಾಗೈತೆ ಅನ್ನೋ ಕಾರಣಕ್ಕೆ ಅವ್ರನ್ನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೊರಟೆ. ಬಟ್ ನಮಗೆ ಅವತ್ತು ಹೊಟ್ಟೆ ನೋವು ಅಂದಾಗ ನಮ್ಗೆ ಎಷ್ಟು ಭಯ ಆಯಿತು ಅಂದರೆ ಏನಕ್ಕೆ ಬರ್ತೈತೆ ಅಂತ. ಯಾಕಂದರೆ 1 ಇಯರ್ ಬ್ಯಾಕು ಕೂಡ ಅದೇ ಥರ ಹೊಟ್ಟೆ ನೋವು ಬಂದಿತ್ತು. ಆಗ ಅಲ್ಲಿ ವಿಕ್ಟೋರಿಯಾದಲ್ಲಿ ತೋರಿಸಿದ್ವಿ, ಆಗ ಪರವಾಗಿರಲಿಲ್ಲ, ಕ್ಯೂರ್ ಆಗಿತ್ತು. ತಿರುಗಿ ಮತ್ತೆ ಹೊಟ್ಟೆ ನೋವು ಬಂದಾಗ ಆಗ ಕಿಡ್ನಿ ಮತ್ತು ಲಿವರ್ 2 ಊದ್ಕೊಂಡಿರೋ ಕಾರಣಕ್ಕೆ ಟಾಬ್ಲೆಟ್ ಕೊಡ್ತೀವಿ ಅಂತ ಅಂದರು. ಸರಿ ಆಯಿತು ಅಂದ್ಬಿಟ್ಟು ಆ ಟಾಬ್ಲೆಟ್ ಎಲ್ಲ ಕೊಟ್ಟ ಮೇಲೂ ಕೂಡ ತಿರುಗಿ ಮತ್ತೆ ಹೊಟ್ಟೆ ನೋವು ಬರ್ತಾನೇ ಇತ್ತು. ತಿರುಗಿ ಮತ್ತೆ ಕರ್ಕೊಂಡು ಹೋಗ್ತಿದ್ದಾಗ ಅದ್ರದ್ದು ಏನೂ ಪ್ರಾಬ್ಲಮ್ ಇಲ್ಲ, ಎಲ್ಲ ರಿಪೋರ್ಟು ನಾರ್ಮಲ್ ಬರ್ತಿದೆ ಅಂದ್ಬಿಟ್ಟು ಗ್ಯಾಸ್ಟ್ರಾಲಜಿಗೆ ಬರ್ಕೊಟ್ರು. ಗ್ಯಾಸ್ಟ್ರಾಲಜಿಗೆ ತೋರಿಸಿದಾಗ ಅಲ್ಲಿ ಎಂಡೋಸ್ಕೋಪ್ ಮಾಡಿಸಿದಾಗ ಅಲ್ಲೂ ನಾರ್ಮಲ್ ಇದೆ, ಏನೂ ಪ್ರಾಬ್ಲಮ್ ಇಲ್ಲ ಅಂದಾಗ ಆಮೇಲೆ ನಮ್ಮ ಅಣ್ಣಂಗೆ ಕೇಳಿದಾಗ ನಮ್ಮ ಅಣ್ಣ ಅಂದರೆ JSS ಅಲ್ಲಿ ಒಂದ್ಸಲ ತೋರಿಸೋಣ ಬಾ, ಇಲ್ಲೇನೆ ನೋಡೋಣ ಅಂದ್ಬಿಟ್ಟು ಆ ಎಂಡೋಸ್ಕೋಪ್ ರಿಪೋರ್ಟ್ ಎಲ್ಲ ತೊಗೊಂಡು ಅಂತ ಅಲ್ಲಿ ತೋರಿಸಿದಾಗ ಅವ್ರು ಅಂದರು, ಅವರು ಒಂದು ಟಾಬ್ಲೆಟ್ ಬರ್ಕೊಟ್ರು, 1 ಮಂತ್ ಕ್ಲಿಯರಾಗಿ ತಗೊಳ್ಳಿ ಅಂತ. 1 ಮಂತ್ ತಗೊಂಡಾದಮೇಲೆ ತಿರ್ಗಿ ಒಂದು 3 ಮಂತ್ಸ್ ಬಿಟ್ಟು ತಿರ್ಗಿ ಮತ್ತೆ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು. ತಿರ್ಗಿ ಮತ್ತೆ ಕರ್ಕೊಂಡು ಹೋದಾಗ ಮತ್ತೆ ತೋರಿಸಿದ್ವಿ, ಮತ್ತು ಆಗಲೂ ಕೂಡ ಅದೇ ಥರ ಹೊಟ್ಟೆ ನೋವು ಬರೋದಕ್ಕೆ ಸ್ಟಾರ್ಟ್ ಆಯಿತು. ಏನು ಮಾಡೋದು ಏನು ಎತ್ತ ಅಂತಲೇ ಗೊತ್ತಾಗ್ತಿರಲಿಲ್ಲ. ತಿರ್ಗಿ ಮತ್ತೆ 3 ಮಂತ್ಸ್ ಬಿಟ್ಟು ತಿರ್ಗಿ ಮತ್ತೆ ಅದೇ ರಾಗ. ಬಟ್ ಈ ಸಲ ಹೊಟ್ಟೆ ನೋವು ಬಂದಾಗಂತೂ ಅವ್ರ ಕೈಲಿ ತಡ್ಕೊಳೋಕ್ಕೆ ಆಗ್ತಿಲ್ಲ, ಅಷ್ಟು ಹೊಟ್ಟೆ ನೋವಿತ್ತು. ಏನು ಮಾಡೋದು ಅಂತ ನಮಗಂತೂ ತಲೆ ಕೆಟ್ಟೋಯಿತು. ಆಮೇಲೆ ಒಂದಷ್ಟು ರಿಪೋರ್ಟ್ಗಳೆಲ್ಲ ಬರ್ಕೊಟ್ರು, ಇದೆಲ್ಲ ಚೆಕ್ ಮಾಡಿಸಿ ಅಂದ್ಬಿಟ್ಟು ಅದೆಲ್ಲ ರಿಪೋರ್ಟ್ ಕೂಡ ಈಸ್ಕೊಂಡು ಹೋದ್ವಿ. ECG ಎಲ್ಲನೂ ಕೂಡ ಮಾಡಿಸಿದ್ವಿ, ಯಾಕಂದರೆ ಸ್ವಲ್ಪ ಎದೆ ನೋವು ಅಂತೆಲ್ಲ ಅಂತಿದ್ರಲ್ಲ ಅಂದ್ಬಿಟ್ಟು. ಬಟ್ ಆಗಲೂ ಕೂಡ ಅವ್ರಿಗೆ ನಾರ್ಮಲ್ ಆಗ್ತಾನೆ ಇರಲಿಲ್ಲ. ಆಗಲೂ ತಿರ್ಗಿ ಒಂದು 15 ದಿವಸ ಮಾತ್ರೆ ತೊಗೊಳ್ಳಿ ಆಮೇಲೆ ಬನ್ನಿ ಅಂತ ಅಂದರು. ಈಗ ಏನು ಮಾಡೋದು ಅನ್ನೋದೇ ನಮಗೆ ತಲೆ ಕೆಟ್ಟೋಗ್ಬಿಡ್ತು. ಆಮೇಲೆ ನಾನು ಸರಿ ಆಯಿತು ಕಣಪ್ಪ, ಇದೊಂದು 15 ದಿವಸ ನೋಡೋಣ, ತೊಗೊಬಿಡಿ, ಇಷ್ಟು ದಿನವೇ ನೋಡಿದ್ದೀವಲ್ಲ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ಮಾತ್ರೆ ಎಲ್ಲನೂ ತೊಗೊಂಡು ಬಂದ್ವಿ. ಬಟ್ ಆದರೆ ಅವ್ರಂತೂ ಅವ್ರ ಮುಖನೇ ನೋಡೋಕ್ಕಾಗ್ತಿರಲಿಲ್ಲ ನನಗಂತೂ. ಯಾಕಂದರೆ ಅಷ್ಟು ಅವರು ಬೇಜಾರಲ್ಲಿದ್ದರು. ನನಗಂತೂ ಅಳನೇ ಬಂದಂಗೆ ಆಗೋದು. ಅವತ್ತು ನೈಟು ಕೂಡ ತುಂಬ ಜನಕ್ಕೆ ಫೋನ್ ಮಾಡಿದ್ದೀವಿ. ಯಾಕಂದ್ರೆ ತುಂಬ ಹಲ್ವಾರು ಯೋಚನೆಗಳು ಬಂದು ಏನಕ್ಕೆ ಬರ್ತೈತೆ, ಏನಾದರೂ ಬೇರೆ ಥರನೇ ಅಂತೆಲ್ಲ ಅಂದ್ಬಿಟ್ಟು ಅವ್ರನ್ನೂ ನಾನು ಬಸ್ಸಾಗಿ ಕರ್ಕೊಂಡು ಅವ್ರಿಗೂ ಏನಾದ್ರು ಊಟ ಮಾಡಿಸ್ಕೊಂಡು ಆಸ್ಪತ್ರೆಯಿಂದ ಹೊರಟ್ವಿ. ತಿರ್ಗಿ ಅದಾದಮೇಲೆ ತಿರ್ಗಿ ಸ್ವಲ್ಪ ದಿನ ಬಿಟ್ಟು ಹೋದ್ಮೇಲೆ ಎಂಡೋಸ್ಕೋಪ್ ಮಾಡಿಸ್ದಾಗ ಗೊತ್ತಾಯಿತು, ಜಠರದಲ್ಲಿ ಒಂದು ಪದರ ಹರಿದೋಗ್ಬಿಟ್ಟೈತೆ ಅಂತ. ಆಗ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತೆ 1 ತಿಂಗಳು ಮಾತ್ರೆ ಬರ್ಕೊಟ್ರೆ ಆಮೇಲೆ 15 ಡೇಸ್ ಬೇರೆ ಕೊಡಬೇಕಾಗತ್ತೆ ಅಂತ. ಸರಿ ಆಯಿತು ಅಂತ ಅವ್ರನ್ನ ಊರಾಗ ಬಿಟ್ಟು ನಾನು ಮತ್ತೆ ನನ್ನ ಮಗಳು ನೋಡಿರಲಿಲ್ಲ, ತುಂಬ ದಿನ ಆಗಿತ್ತು, ಏನಾರು ಅಡ್ಮಿಟ್ ಮಾಡ್ಕೊಂಡ್ರೆ ಇರಲಿ ಅಂದ್ಬಿಟ್ಟು ಬಿಟ್ಬಿಟ್ಟು ಬಂದಿದ್ದೆ. ಹಂಗೆ ಅಪ್ಪನ ಹತ್ರ ಹತ್ಕೊಂಡು ಹೋದ್ವಿ. ಹಾಗಂತೂ ನನ್ನ ಮಗಳು ಎಕ್ಸೈಟ್ಮೆಂಟ್ ನೋಡಬೇಕಿತ್ತು. ಯಾರು ನಾನು ಹೇಳಿ, ಯಾರು ನಾನು? ಬಾಯ್, ನಡಿಯೋಣ ಹೋಗೋಣ, ನಾವು ನಡಿ ಹೋಗೋಣ. ಒಪ್ಪಿ ತಪ್ಪಿ ಈ ಮನೆಗೆ ಬಂದ್ಬಿಟ್ಟಿವಿ ನಾವು, ಈ ಮನೆಗೆಲ್ಲ ನಾವು ಬರ್ಬೇಕಾಗಿರೋದಕ್ಕ. ನಡಿ ಎತ್ತು ಗಾಡಿ. ಅಮ್ಮ ಬಾಯ್, ತೋರಿಸ್ಬಿಡ, ಎತ್ಕೋ, ಕಪ್ ಕೇಕು. ಬಾಯ್ ಬಾಯ್. ಬೇಡ ಬೇಡ ಬೇಡ. ಯಾರು ನಾನು? ಅಮ್ಮನಾ? ಯಾರು ನಾವು? ಅವಳನ್ನೂ ಆಟ ಆಡಿಸ್ಕೊಂಡು ಹಂಗೇ ನಾನು ಕೂಡ ಮತ್ತೆ ಹೋಗ್ಬೇಕಾಗಿತ್ತು. ಒಂದು ಹಬ್ಬ ಇತ್ತು ಅನ್ನೋ ಕಾರಣಕ್ಕೆ ನಮ್ಮ ಅತ್ತೆಯವ್ರು ಕೂಡ ಬರ್ತಿದ್ರು. ಸರಿ ಆಯಿತು ಅಂದ್ಬಿಟ್ಟು ಇವಳನ್ನೂ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ನಾನು ಇಲ್ಲೇ ಬಂದೆ. ಇವಳನ್ನೂ ಕರ್ಕೊಂಡು ಹೋಗೋಣ, ತಿರ್ಗಿ ಮತ್ತೇನು ಬಿಟ್ಬಿಟ್ಟು ಹೋಗೋದು, ಬೆಂಗಳೂರಿಗೆ ಕರ್ಕೊಂಡು ಹೊಂಟೋಗ್ಬಿಡೋಣ, ಹೆಂಗಿರೋ ಮಾತ್ರೆ ಎಲ್ಲ ಹೇಳಿದಾರಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಇದು ಮಾಡಿದೆ. ಯಾಕಂದ್ರೆ 1 ತಿಂಗಳು ಮಾತ್ರೆ ತೊಗೊಳ್ಳೇಬೇಕು ಅಂತ ಹೇಳಿದರು. ಆ ಕಾರಣಕ್ಕೆ ಏನೂ ಮಾಡೋಕ್ಕಾಗಲ್ಲ,
ಅಂದ್ಬಿಟ್ಟು ಮಾತ್ರೆ ಎಲ್ಲನೂ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಅವಳನ್ನೂ ಕರ್ಕೊಂಡು ನಾನು ಈ ಥರ ರೆಡಿಯಾಗಿ ಹೊರಟು. ತುಂಬ ಅಂದರೆ ಅವಳಿಗಂತೂ ಎಕ್ಸೈಟ್ಮೆಂಟ್, ಯಾಕಂದ್ರೆ ನಾನು ಬಂದಿದ್ದೀನಿ ಅನ್ನೋದೇ ಅವಳಿಗೆ, ಯಾಕಂದ್ರೆ ತುಂಬ ದಿನ ಆಗಿತ್ತು ಅವಳನ್ನ ಬಿಟ್ಟು. ನಾನು ಕೂಡ ಆ ಕಾರಣಕ್ಕೆ ಅವಳ ಎಕ್ಸೈಟ್ಮೆಂಟ್ ಅಂತೂ ತಡ್ಕೊಳಕ್ಕೆ ಆಗ್ತಾ ಇರಲಿಲ್ಲ. ತುಂಬ ಖುಷಿಯಿಂದ ಇದು ಮಾಡ್ತಾಯಿದ್ಲು. ನಾನಂತೂ ಈ ಥರ ಸೂಪರ್ ಡೂಪರಾಗಿ ರೆಡಿಯಾಗಿದ್ದೆ. ಬಟ್ ಆದರೂ ಒಂಥರ ಬೇಜಾರಿತ್ತು. ಆದ್ರೂ ಏನು ಮಾಡೋದು, ಏನೂ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಈ ಥರ ರೆಡಿಯಾಗಿ, ಯಾಕಂದ್ರೆ ಹೋಗಿಲ್ಲ ಅಂದರೆ ಅಲ್ಲಿ ಬೇಜಾರು ಮಾಡ್ಕೊತಾರೆ. ನಮ್ಮ ಅಮ್ಮಂಗಂತೂ ದೇವ್ರ ಮೇಲೆ ತುಂಬ ಭಕ್ತಿ. ಅದಕ್ಕೆ ಈಗಾದರೂ, ಯಾಕಂದ್ರೆ ಅಮ್ಮಂಗೆ ಅಪ್ಪನ ಮನೆ ದೇವರಾಗಿರೋದ್ರಿಂದ ಹೋಗೋಣ ಕಣವ ಅಂದರೆ ಸರಿ ಆಯಿತು ಅಂದ್ಬಿಟ್ಟು ಅಲ್ಲಿಂದ ತಿರುಗಿ ಮತ್ತೆ ನಮ್ಮ ಮನೆಗೆ ಬೆಂಗಳೂರಿಗೆ ಕರ್ಕೊಂಡು ಬಂದೆ. ಆಗ ನನಗೆ ನಮ್ಮ ಅತ್ತಿಗೆಯರಣ್ಣ ಅಂದರೆ ಹರೀಶ್ ಅಣ್ಣ ನಮಗೆ ರೆಫರ್ ಮಾಡಿದ್ದು ವೇಗ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್, ತುಂಬ ಚೆನ್ನಾಗೈತೆ, ಚೆನ್ನಾಗಿ ನೋಡ್ತಾರೆ ಅಂತ. ಆಗ ಅಲ್ಲಿ ತೋರಿಸಿದ ಮೇಲೇ ನಮಗೆ ತುಂಬ ಚೆನ್ನಾಗಿ ಹೇಳಿದ್ದು, ಹಾಗೆ ಕ್ಲಾರಿಟಿ ಕೊಟ್ಟಿದ್ದು ಯಾಕಾಯಿತು ಹೇಗಾಯಿತು ಅಂತ. ತುಂಬಾ ಚೆನ್ನಾಗೈತೆ ಹಾಸ್ಪಿಟಲ್ ಅಂತೂ. ಅಲ್ಲಿ ಡಾಕ್ಟರು ನನಗೆ ಒಂದೇ ಹೇಳಿದ್ದು, ಈ ಥರ ಆಗಿದೆ, ಬಟ್ ಅದಕ್ಕೆ ಏನೇನು ಊಟ ಮಾಡಬೇಕು, ಏನು ತಿನ್ನಬಾರ್ದು ಅನ್ನೋದೆಲ್ಲ ನೀಟಾಗಿ ಹೇಳ್ಕೊಟ್ಬಿಟ್ಟು 2 ಡೇಸ್ ಅಡ್ಮಿಟ್ ಮಾಡಿಕೊಂಡ್ರು. ಈಗ ತಕ್ಷಣಕ್ಕೆ ಹೊಟ್ಟೆ ನೋವು ಕಡಿಮೆ ಆಗಲಿ, ಆಮೇಲೆ ಬೇರೆ ಮಾತ್ರೆ ಬರ್ಕೊಡ್ತೀನಿ ಅಂದ್ಬಿಟ್ಟು ಅಡ್ಮಿಟ್ ಕೂಡ ಮಾಡಿಕೊಂಡ್ರು. 2 ದಿನಕ್ಕೆ, 1 ದಿನಕ್ಕೇ ಪರವಾಗಿರಲಿಲ್ಲ, ಅಪ್ಪಂಗೆ ಸ್ವಲ್ಪ ಕಮ್ಮಿ ಆಗೈತೆ ಕಣಪ್ಪ ಅಂತ ಅಂದರು. ಅಡ್ಮಿಟ್ ಮಾಡ್ಕೊಂಡಿದ್ದಾಗಂತೂ ನಮ್ಮಪ್ಪ ನನ್ನ ಮಗಳದ್ದು ರೀಲ್ಸ್ ಎಲ್ಲನೂ ಹಾಕಿಸ್ಕೊಂಡು ನೋಡ್ತಾಯಿತ್ತು ಫೋಟೋಗಳ. ಟಿ ವಿ ಅಲ್ಲೇ ಇರೋದ್ರಿಂದ ಅವ್ರಿಗೂ ಬೇಜಾರಾಗಲಿಲ್ಲ ಅಂದ್ಬಿಟ್ಟು 2 ಡೇಸ್ ಮೆಡಿಸನ್ಸು ಕೂಡ ನೀಟಾಗಿ ಕೊಟ್ಟರು. ಚಾರ್ಜಸ್ಸು ಕೂಡ ಜಾಸ್ತಿ ಏನಾಗಲಿಲ್ಲ. ಆಮೇಲೆ ನಾನು ಸರಿ ಆಯಿತು ಅಂದ್ಬಿಟ್ಟು ಅಡ್ಮಿಟ್ ಎಲ್ಲ ಆದಮೇಲೆ ತಿರುಗಿ ಮತ್ತೆ ಕರ್ಕೊಂಡು ಬಂದೆ. ಬಟ್ ಅವಾಗವಾಗ ಹೊಟ್ಟೆ ನೋವು ಬರ್ತಿತ್ತು, ಯಾಕಂದರೆ ಅವರು ಖಾರದ್ದು ಏನಾದ್ರು ತಿಂದರೆ, ಇಲ್ಲಾಂದರೆ ಅವ್ರಿಗೆ ಫುಡ್ಡಲ್ಲಿ ಏನಾದರೂ ಎಫೆಕ್ಟ್ ಇದ್ದರೆ ಮಾತ್ರ ಬರ್ತಿತ್ತು. ಅಂದರೆ ಕಾಳುಗಳು ಸೊಪ್ಪು ಅಪ್ಪಂಗೆ ಆಗ್ತಾನೆ ಇರಲಿಲ್ಲ. ಬಟ್ ಅದು ನಮ್ಗೆ ಗೊತ್ತಾಗ್ತಿರಲಿಲ್ಲ. ಏನಿಲ್ಲ ಮಗ ಕೊಡು, ಈಗ ಬೆಳಗ್ಗೆ ಏನಿಲ್ಲ ಅನ್ನೋರು, ತಿರ್ಗಾಲೆ 2 ಟೈಮ್ಸ್ ಆದ ತಕ್ಷಣ ಹೊಟ್ಟೆ ನೋವು ಸ್ಟಾರ್ಟ್ ಆಗೋದು, ಮತ್ತೆ ಕರ್ಕೊಂಡು ಹೋಗೋದು, ಮತ್ತೆ ಕರ್ಕೊಬರೋದು, ಹಾಗೆ ಆಗ್ತಿತ್ತು. ತಿರ್ಗಿ ಆಮೇಲೆ ಡಸ್ಟ್ ಏನಾದ್ರು ಜಾಸ್ತಿ ಆದರೆ ಅವ್ರು ಆಮೇಲೆ ಹೇಳಿದ್ರು, ಡಸ್ಟು ಆಮೇಲೆ ಖಾರ ಇದೆಲ್ಲನೂ ಸ್ವಲ್ಪ ಕಮ್ಮಿ ಮಾಡಿ, ಆವಾಗ ಅವ್ರು ಆರಾಮಾಗ್ತಾರೆ ಅಂತ. ಅದೇ ಕಾರಣಕ್ಕೆ ನಾನು ಕಾಳು, ಸೊಪ್ಪು, ಹಾಗೆಯೇ ಖಾರದ ಐಟಮು, ಸ್ವಲ್ಪ ಹುಳಿ ಐಟಮು, ಗ್ಯಾಸ್ಟ್ರಿಕ್ ಬೇಗ ಜಾಸ್ತಿ ಜಲ್ದಿ ಆಗುವಂಥದ್ದು ಅವೆಲ್ಲನೂ ಕೂಡ ಕಡಿಮೆ ಮಾಡಿರೋದ್ರಿಂದ, ಹಾಗೆ ಗಟ್ಟಿ ಪದಾರ್ಥಗಳನ್ನೆಲ್ಲನೂ ಸ್ವಲ್ಪ ಕಮ್ಮಿ ಮಾಡಿರೋದ್ರಿಂದ ಈಗ ಪರವಾಗಿಲ್ಲ, ಆರಾಮಾಗಿದ್ದಾರೆ. ಈಗ ನೋಡೋರು ಒಂಥರ ನೆಮ್ಮದಿ ಅನಿಸುತ್ತೆ. ಯಾಕಂದರೆ ಅವ್ರು ಹೊಟ್ಟೆ ನೋವು ಬಂದಾಗ ಅವ್ರ ಮುಖನೇ ನಮ್ಗೆ ನೋಡೋಕ್ಕಾಗ್ತಿರಲಿಲ್ಲ, ಅಷ್ಟು ಬೇಜಾರಾಗೋದು. ಈಗ ಲವ್ಲವಿಕೆಯಿಂದ ಇರ್ತಾರೆ. ಆ ಕಾರಣಕ್ಕೆ ತುಂಬಾ ಖುಷಿಯಾಗುತ್ತೆ. ಇಷ್ಟೊತ್ತು ನನ್ನ ವೀಡಿಯೋನ ತಾಳ್ಮೆಯಿಂದ ನೋಡೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ, ಓಕೆ ಬಾಯ್.